ನಮಸ್ಕಾರ. ನಾವಿವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತದ ಬಗ್ಗೆ ವಿವರವಾಗಿ ನಾವು ತಿಳ್ಕೊಳ್ಳೋಣ. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತದ ಆಧುನಿಕ ಸಿದ್ಧಾಂತ ಯಾವ ರೀತಿ ನಮಗೆ ಪರಿಚಯ ಆಯ್ತಪ್ಪ ಅಂತಂದರೆ, ರಿಕಾರ್ಡೋರವರ ಸಾಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ಅನೇಕ ದೋಷಗಳು ಕಂಡುಬಂದವು. ಈ ದೋಷಗಳನ್ನು ನಿವಾರಿಸುವ ಸಲುವಾಗಿ ಅನೇಕ ಪ್ರಯತ್ನಗಳು ನಡೆದವು ಅಂಥೇಳಿ ನಾವು ಹೇಳ್ಬೋದು. ಈ ಪ್ರಯತ್ನದ ಫಲವಾಗಿಯೇ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ನಮಗೆ ಪರಿಚಯ ಆಯಿತು ಅಂಥೇಳಿ ನಾವು ಹೇಳ್ಬೋದು. ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತವನ್ನು ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ, ಸಂಪನ್ಮೂಲಗಳ ಲಭ್ಯತೆಯ ಸಿದ್ಧಾಂತ ಅಂತಲೂ ಸಹಿತ ಕರೀತಾರೆ, ಅಥವಾ ಎಕ್ಸ್ಟರ್ ಓಹ್ಲಿನ್ ರವರ ಸಿದ್ಧಾಂತ ಅಂತಲೂ ಸಹಿತ ಇದನ್ನು ಕರೀತಾರೆ. ಈ ಸಿದ್ಧಾಂತವನ್ನು ಸ್ವೀಡನ್ನಿನ ಅರ್ಥಶಾಸ್ತ್ರಜ್ಞರಾದಂತಹ ಎಲಿ ಎಕ್ಸ್ಟರ್ ಅನ್ನುವಂಥವರು ಮೊದಲ ಬಾರಿಗೆ 1919ರಲ್ಲಿ ಮೊದಲ ಬಾರಿಗೆ ನಮಗೆ ಇದನ್ನು ಪರಿಚಯ ಪಡಿಸಿದರು ಅಂಥೇಳಿ ನಾವು ಹೇಳಬಹುದು. ನಂತರ ಎಕ್ಸ್ಟರ್ ಅವರ ಶಿಷ್ಯರಾದಂತಹ ಬರ್ಟಿಲ್ ಓಹ್ಲಿನ್ ರವರು 1933ರಲ್ಲಿ ತಮ್ಮ ಪುಸ್ತಕವಾದಂತಹ ಇಂಟರ್ ರೀಜನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನುವಂಥ ಪುಸ್ತಕದಲ್ಲಿ ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ರು ಅಂಥೇಳಿ ನಾವು ಹೇಳ್ಬೋದು. ನೋಡ್ರಿ, ಎಕ್ಸ್ಟರ್ ಅವರು ಈ ಸಿದ್ಧಾಂತವನ್ನು ನಮಗೆ ಪರಿಚಯಿಸಿ ಕೊಟ್ಟರೆ, ಬರ್ಟಿಲ್ ಓಹ್ಲಿನ್ ರವರು ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ರು ಅಂಥೇಳಿ ನಾವು ಹೇಳ್ಬೋದು. ಈ ಸಿದ್ಧಾಂತದ ವಿವರಣೆಯನ್ನು ಯಾವ ರೀತಿ ಮಾಡ್ತಾರಪ್ಪ ಅಂತಂದರೆ, ಇವರು ನೋಡ್ರಿ, ಇವರ ಪ್ರಕಾರ ಏನು ಅಂತಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡೋದಕ್ಕೆ ತುಲನಾತ್ಮಕ ವೆಚ್ಚ ಕಾರಣ, ತುಲನಾತ್ಮಕ ಅಥವಾ ಸಾಪೇಕ್ಷ ವೆಚ್ಚವೇ ಕಾರಣ. ಈ ಸಾಪೇಕ್ಷ ವೆಚ್ಚ ವ್ಯತ್ಯಾಸ ಆಗೋದಕ್ಕೆ ಎರಡು ಪ್ರಮುಖ ಕಾರಣಗಳನ್ನು, ಅಂದರೆ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಹೇಳೋದ್ರ ಮೂಲಕ ಅವರು ಎರಡು ಪ್ರಮುಖ ಕಾರಣಗಳನ್ನು ನೀಡ್ತಾರೆ. ಏನಪ್ಪ ಅವು ಕಾರಣಗಳು ಅಂದರೆ, ವಿವಿಧ ದೇಶಗಳಲ್ಲಿ ಲಭ್ಯವಿರುವ ಸಂಪನ್ಮೂಲಗಳ ಪ್ರಮಾಣದಲ್ಲಿನ ವ್ಯತ್ಯಾಸ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯ ಸಂಪನ್ಮೂಲಗಳ ಪ್ರಮಾಣದಲ್ಲಿನ ವ್ಯತ್ಯಾಸ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖ ಕಾರಣ ಆಗುತ್ತೆ ಅನ್ನೋಂಥ ಒಂದು ಅಂಶವನ್ನು ಹೇಳ್ತಾರೆ. ನೆಕ್ಸ್ಟ್ ಅದೇ ರೀತಿ ಇನ್ನೂ ಒಂದು ಕಾರಣವನ್ನು ಸಹಿತ ಕೊಡ್ತಾರೆ. ವಿವಿಧ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲಾಗುವ ವಿವಿಧ ಉತ್ಪಾದನಾಂಗಗಳ ಸಂಯೋಜನೆಯಲ್ಲಿನ ವ್ಯತ್ಯಾಸಗಳೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ. ಅಂದರೆ ವಿವಿಧ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲಾಗುವಂತಹ ಉತ್ಪಾದನಾಂಗಗಳ ಸಂಯೋಜನೆಯಲ್ಲಿನ ವ್ಯತ್ಯಾಸವೂ ಸಹಿತ ಯಾವುದಕ್ಕೆ ಕಾರಣ ಆಗುತ್ತೆ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಎರಡು ಕಾರಣಗಳನ್ನು ನೀಡೋದ್ರ ಮೂಲಕ ತಮ್ಮ ಸಿದ್ಧಾಂತವನ್ನು ವಿವರಿಸ್ತಾ ಹೋಗ್ತಾರೆ. ಇವರು ಯಾವ ರೀತಿ ಹೇಳ್ತಾರಪ್ಪ ಅಂತಂದರೆ, ನೋಡ್ರಿ, ಇಲ್ಲಿ ಈ ರೇಖಾಚಿತ್ರದಲ್ಲಿ ತೋರಿಸಿದ್ದಾರೆ. ಎರಡು ರಾಷ್ಟ್ರಗಳು ಎರಡು ಉತ್ಪಾದನಾಂಗಗಳು, ಅದೇ ರೀತಿ ಎರಡು ಸಂಪನ್ಮೂಲಗಳನ್ನು ಇಲ್ಲಿ ತಗೊಳ್ತಾರೆ. ವಿವಿಧ ದೇಶಗಳಲ್ಲಿ ಬೇರೆ ಬೇರೆಯಾದಂತಹ ಸಂಪನ್ಮೂಲಗಳು ಲಭ್ಯವಿರುತ್ತೆ. ಒಂದು ರಾಷ್ಟ್ರದಲ್ಲಿ ಬಂಡವಾಳ ಹೆಚ್ಚಿದ್ರೆ ಆ ರಾಷ್ಟ್ರದಲ್ಲಿ ಒಂದು ಉತ್ಪಾದನಾಂಗ ಹೆಚ್ಚಿತ್ತು ಅಂದರೆ ಒಂದು ಉತ್ಪಾದನಾಂಗ ಕೊರತೆಯಲ್ಲಿರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ರಾಷ್ಟ್ರದಲ್ಲಿ ಇನ್ನೊಂದು ಉತ್ಪಾದನಾಂಗ ಹೆಚ್ಚಿತ್ತು ಅಂದರೆ ಇನ್ನೊಂದು ಉತ್ಪಾದನಾಂಗದ ಕೊರತೆ ಇರುತ್ತೆ. ಅಂದರೆ ಒಂದು ದೇಶದಲ್ಲಿ ಬಂಡವಾಳ ಹೆಚ್ಚಿತ್ತು ಅಂದರೆ ಶ್ರಮ ಕೊರತೆ ಇರುತ್ತೆ. ಅದೇ ರೀತಿಯಾಗಿ ಬೇರೆ ದೇಶದಲ್ಲಿ ಶ್ರಮ ಹೆಚ್ಚಿತ್ತು ಅಂದರೆ ಬಂಡವಾಳ ಕೊರತೆ ಇರುತ್ತೆ. ಈಗ ಬಂಡವಾಳ ಹೆಚ್ಚಿರುವಂತಹ ರಾಷ್ಟ್ರವು ಬಂಡವಾಳ ಸಾಂದ್ರ ಸರಕನ್ನು ಉತ್ಪಾದಿಸಿಬಿಟ್ಟು ಶ್ರಮ ದೇಶಕ್ಕೆ ಏನು ಮಾಡುತ್ತೆ, ರಫ್ತನ್ನು ಮಾಡುತ್ತೆ. ಅದೇ ರೀತಿಯಾಗಿ ಶ್ರಮ ಸಮೃದ್ಧ ದೇಶ ಶ್ರಮ ಸಾಂದ್ರ ವಸ್ತುಗಳನ್ನು ಉತ್ಪಾದನೆ ಮಾಡಿ ಬಂಡವಾಳ ಸಮೃದ್ಧ ದೇಶಕ್ಕೆ ವ್ಯಾಪಾರವನ್ನು ಮಾಡುತ್ತೆ, ಕಳಿಸಿಕೊಡುತ್ತೆ, ರಫ್ತನ್ನು ಮಾಡುತ್ತೆ ಅಂತ ಈ ರೇಖಾಚಿತ್ರದಲ್ಲಿ ಅವು ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ಈ ಸಿದ್ಧಾಂತವನ್ನು ವಿವರಣೆ ಮಾಡೋದಕ್ಕೆ ಹಲವಾರು ಊಹೆಗಳನ್ನು ಮಾಡ್ಕೊಂಡಿದ್ದಾರೆ. ಏನಪ್ಪ ಅವು ಊಹೆಗಳು ಅನ್ನೋದನ್ನು ನಾವಿವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ರಿ, ಈ ಸಿದ್ಧಾಂತವು 2x2x2 ಮಾದರಿಯ ಸಿದ್ಧಾಂತ ಆಗಿದೆ. ಅಂದರೆ ಈ ಸಿದ್ಧಾಂತದಲ್ಲಿ ಎರಡು ಉತ್ಪಾದನಾಂಗಗಳು, ಎರಡು ಉತ್ಪಾದನಾಂಗಗಳು ಹಾಗೂ ಎರಡು ದೇಶಗಳನ್ನು ಇಲ್ಲಿ ಗಣನೆಗೆ ತಗೊಂಡಿರೋದ್ರಿಂದ ಇದನ್ನು 2x2x2 ಮಾದರಿಯ ಸಿದ್ಧಾಂತ ಅಂತ ಕರೀತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಲ್ಪನೆಯನ್ನು ಊಹೆಯನ್ನು ನೋಡ್ಕೊಳ್ಳೋದಾದರೆ, ಉತ್ಪಾದನಾಂಗಗಳು ದೇಶದೊಳಗೆ ಮುಕ್ತವಾಗಿ ಚಲಿಸುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಇನ್ನೊಂದು ಊಹೆಯನ್ನು ನೋಡೋದಾದರೆ, ಈ ಸಿದ್ಧಾಂತವು ಸ್ಥಿರ ಪ್ರತಿಫಲ ನಿಯಮ ಕಾರ್ಯಾಚರಣೆಯಲ್ಲಿರುತ್ತೆ. ಈ ಸಿದ್ಧಾಂತದಲ್ಲಿ ಸ್ಥಿರ ಪ್ರತಿಫಲ ನಿಯಮ ಕಾರ್ಯಾಚರಣೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸಾರಿಗೆ ವೆಚ್ಚವನ್ನು ಇಲ್ಲಿ ಪರಿಗಣಿಸೋದಿಲ್ಲ, ಸಾರಿಗೆ ವೆಚ್ಚ ಇಲ್ಲಿ ಇರೋದಿಲ್ಲ. ನೆಕ್ಸ್ಟ್
ಮುಕ್ತ ವ್ಯಾಪಾರ ಪದ್ಧತಿ ಅಸ್ತಿತ್ವದಲ್ಲಿ ಇರುತ್ತೆ. ವ್ಯಾಪಾರ ಏನಾಗಿರುತ್ತೆ, ಮುಕ್ತವಾದಂತಹ ವ್ಯಾಪಾರ ಇರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮುಕ್ತವಾಗಿ ಇರುತ್ತೆ. ನೆಕ್ಸ್ಟ್, ಸಂಪನ್ಮೂಲಗಳು ಎರಡೂ ದೇಶದಲ್ಲೂ ಭಿನ್ನ ಭಿನ್ನವಾಗಿರ್ತವೆ. ಸಂಪನ್ಮೂಲಗಳು ಏನಾಗಿರುತ್ತೆ, ಎರಡೂ ದೇಶದಲ್ಲೂ ಸಹಿತ ಭಿನ್ನ ಭಿನ್ನ ಆಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಪೂರ್ಣೋದ್ಯೋಗದ ಸನ್ನಿವೇಶ ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಪೂರ್ಣೋದ್ಯೋಗದ ಸನ್ನಿವೇಶ ಅಸ್ತಿತ್ವದಲ್ಲಿ ಇರುತ್ತೆ, ಪೂರ್ಣೋದ್ಯೋಗ ಇರುತ್ತೆ ಆರ್ಥಿಕತೆಯಲ್ಲಿ. ನೆಕ್ಸ್ಟ್, ಎರಡೂ ದೇಶಗಳಲ್ಲೂ ಸಹಿತ ಉತ್ಪಾದನಾಂಗಗಳು ಸಮವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಎರಡೂ ದೇಶಗಳಲ್ಲೂ ಸಹಿತ ಉತ್ಪಾದನಾಂಗಗಳ ಕಾರ್ಯನಿರ್ವಹಣೆಯಾಗಿರುತ್ತೆ, ಸಮವಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಲ್ಪನೆಗಳನ್ನು, ಊಹೆಗಳನ್ನು ಮಾಡಿಕೊಂಡು ತಮ್ಮ ಸಿದ್ಧಾಂತವನ್ನು ನಿರೂಪಿಸ್ತಾ ಹೋಗ್ತಾರೆ. ಈ ಉತ್ಪಾದನಾಂಗಗಳು, ಈ ಸಿದ್ಧಾಂತದ ನಿರೂಪಣೆಯು ಎರಡು ರೀತಿಯಲ್ಲಿ ಬರುತ್ತೆ. ಎರಡು ರೀತಿಯಲ್ಲಿ ತಮ್ಮ ಸಿದ್ಧಾಂತದ ವಿವರಣೆಯನ್ನು ಅವರು ನೀಡ್ತಾ ಹೋಗ್ತಾರೆ. ಮೊದಲನೇದೇನು ಅಂತಂದರೆ ಬೆಲೆಯ ಮೂಲಕ ನಿರೂಪಣೆ, ಬೆಲೆಯ ಮೂಲಕ ನಿರೂಪಣೆಯನ್ನು ಮಾಡ್ತಾರೆ. ನೆಕ್ಸ್ಟ್, ಎರಡನೇದು ಏನಪ್ಪ ಅಂತಂದರೆ ಬೆಲೆಯ ಮೂಲಕ ನಿರೂಪಣೆ. ಅದೇ ರೀತಿಯಾಗಿ ಎರಡನೇದು ಉತ್ಪಾದನಾಂಗಗಳ ಲಭ್ಯತೆಯ ಮೂಲಕ ನಿರೂಪಣೆ. ಎರಡು ರೀತಿಯಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಬೆಲೆಯ ಮೂಲಕ ನಿರೂಪಣೆ, ನೆಕ್ಸ್ಟು ಉತ್ಪಾದನಾಂಗಗಳ ಲಭ್ಯತೆಯ ಮೂಲಕ ನಿರೂಪಣೆ. ಎರಡು ರೀತಿಯಲ್ಲಿ ನಮಗೆ ವಿವರಣೆಯನ್ನು ಅವರು ನೀಡ್ತಾ ಹೋಗ್ತಾರೆ. ಮೊದಲನೇದು ಈಗ ನೋಡೋಣ, ಸಂಪನ್ಮೂಲಗಳ ಬೆಲೆಯ ಮೂಲಕ ನಿರೂಪಣೆಯನ್ನು ನಾವಿವಾಗ ನೋಡ್ತಾ ಹೋಗೋಣ. ಉತ್ಪಾದನಾಂಗಗಳ ಬೆಲೆಯನ್ನು ಆಧರಿಸಿ, ಇಲ್ಲಿ ನೋಡ್ರಿ, ಹೆಕ್ಸ್ಚರ್ ಮತ್ತು ಓಹಿಲಿನ್ರವರು ಸಂಪನ್ಮೂಲಗಳ ಲಭ್ಯತೆಯಲ್ಲಿನ ಅಂದರೆ ಸಮೃದ್ಧತೆಯಲ್ಲಿನ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಸಂಪನ್ಮೂಲಗಳ ಬೆಲೆಯ ಮೂಲಕ ಇಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ. ಅಂದರೆ ಒಂದು ನಿರ್ದಿಷ್ಟ ದೇಶವು ಬಂಡವಾಳದ ಸಮೃದ್ಧಿಯನ್ನು ಹೊಂದಿತ್ತು ಅಂತಂದರೆ ಯಾವ ಪರಿಸ್ಥಿತಿ ಇರುತ್ತೆ ಅಂತಂದರೆ ಇಲ್ಲಿ ನೋಡ್ರಿ, PC/PL into A less than PC/PL into B. ಅಂದರೆ ಈ ಸೂತ್ರ ಏನನ್ನು ತೋರಿಸುತ್ತೆ ಅಂತಂದರೆ ನೋಡ್ರಿ, PC ಅಂತಂದರೆ ಬಂಡವಾಳದ ಬೆಲೆ, PL ಅಂತಂದರೆ ಶ್ರಮದ ಬೆಲೆ. PC ಪ್ರೈಸ್ ಆಫ್ ಕ್ಯಾಪಿಟಲ್, PL ಪ್ರೈಸ್ ಆಫ್ ಲೇಬರ್. ಅದೇ ರೀತಿ A ಅಂತಂದರೆ ಅಮೇರಿಕವನ್ನು ತಗೊಂಡಿದ್ದಾರೆ, ನೆಕ್ಸ್ಟ್ B ಅಂತಂದರೆ ಭಾರತವನ್ನು ಇಲ್ಲಿ ತಗೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಸೂತ್ರ A ಮತ್ತು B ಎರಡೂ ದೇಶಗಳು PC ಬಂಡವಾಳದ ಬೆಲೆ, PL ಶ್ರಮದ ಬೆಲೆಯನ್ನು ತೋರಿಸುತ್ತೆ. ಅದೇ ರೀತಿಯಾಗಿ A ದೇಶದಲ್ಲಿ ಬಂಡವಾಳ ಸಮೃದ್ಧ ಸಾಪೇಕ್ಷವಾಗಿ ಅಗ್ಗವಾಗಿರುತ್ತೆ. ಅದೇ ರೀತಿಯಾಗಿ B ದೇಶದಲ್ಲಿ ಏನಾಗಿರುತ್ತೆ, B ದೇಶದಲ್ಲಿ ಸಾಪೇಕ್ಷವಾಗಿ ಹೋಲಿಕೆ ಮಾಡಿದಾಗ ಶ್ರಮ ಏನಾಗಿರುತ್ತೆ, ಶ್ರಮ ಸಮೃದ್ಧವಾಗಿರುತ್ತೆ. ಹಾಗಾಗಿ ಬಂಡವಾಳ ಸಮೃದ್ಧ ದೇಶ ಬಂಡವಾಳದ ಸಾಂದ್ರ ಸರಕನ್ನು ಉತ್ಪಾದಿಸಿ ರಫ್ತು ಮಾಡುತ್ತೆ, ಶ್ರಮ ಸಮೃದ್ಧ ದೇಶ ಶ್ರಮದ ಸರಕನ್ನು ಉತ್ಪಾದಿಸಿ ರಫ್ತನ್ನು ಮಾಡುತ್ತೆ. ಈ ರೀತಿ ಇದನ್ನು ಅವರು ಈ ರೀತಿ ಹೇಳ್ತಾರೆ. ಅದೇ ರೀತಿಯಾಗಿ ಇದನ್ನು ಒಂದು ರೇಖಾಚಿತ್ರದ ಮೂಲಕ ನಮಗೆ ವಿವರಿಸ್ತಾ ಹೋಗ್ತಾರೆ. ಈ ರೇಖಾಚಿತ್ರದಲ್ಲಿ ನಾವು ನೋಡೋದಾಯಿತು ಅಂತಂದರೆ, ರೇಖಾಚಿತ್ರವನ್ನು ನಾವು ನೋಡಿದಾಗ ನೋಡ್ರಿ, ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬಂಡವಾಳ ಸಾಂದ್ರದ ಸರಕನ್ನು OX ಅಕ್ಷದಲ್ಲಿ ಶ್ರಮ ಸಾಂದ್ರದ ಸರಕನ್ನು ಅಂದರೆ X ಸರಕನ್ನು ಗಣನೆಗೆ ತಗೊಂಡಿದ್ದಾರೆ. ಅದೇ ರೀತಿ OY ಅಕ್ಷದಲ್ಲಿ Y ಸರಕು ಅಂದರೆ ಬಂಡವಾಳದ ಸರಕನ್ನು ಇಲ್ಲಿ ತಗೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ XX ರೇಖೆ ಅನ್ನೋಂಥದ್ದು X ಸರಕಿನ ಸಮ ಉತ್ಪನ್ನದ ರೇಖೆ ಆಗಿದ್ದರೆ, YY ರೇಖೆ ಅನ್ನೋಂಥದ್ದು Y ಸರಕಿನ ಸಮ ಉತ್ಪನ್ನದ ರೇಖೆ ಆಗಿದೆ. ಈಗ ಎ ರೇಖೆ ಅನ್ನುವಂಥದ್ದು ಇಲ್ಲಿ ನೋಡ್ರಿ, ಎ ರೇಖೆ ಏನಾಗಿದೆ ಅಂದರೆ ಎ ದೇಶದಲ್ಲಿನ ಎರಡೂ ಸರಕುಗಳ ಸಂಪನ್ಮೂಲದ ಬೆಲೆಯಾಗಿದೆ. ಎ ರೇಖೆ ಏನಾಗಿದೆ ಅಂದರೆ ಎ ದೇಶದಲ್ಲಿ ಎರಡೂ ಸರಕುಗಳ ಸಂಪನ್ಮೂಲ ಬೆಲೆ ರೇಖೆ ಆಗಿದೆ. ಅದೇ ರೀತಿ BB ರೇಖೆ ಬಿ ದೇಶದಲ್ಲಿನ ಎರಡೂ ಸರಕುಗಳ ಉತ್ಪಾದನೆಗೆ ಬಳಸಲಾಗುವಂತಹ ಸಂಪನ್ಮೂಲದ ಬೆಲೆಯ ರೇಖೆ ಆಗಿದೆ. ಈಗ
ಎ ದೇಶ ಬಂಡವಾಳ ಸಮೃದ್ಧ ದೇಶ ಆಗಿದ್ದು ಬಂಡವಾಳದ ಸಾಂದ್ರ ಅಂದರೆ ಎ ದೇಶ ಬಂಡವಾಳ ಸಮೃದ್ಧ ದೇಶ ಆಗಿದ್ದು ಬಂಡವಾಳ ಸಾಂದ್ರ ಸರಕಾದಂತಹ ವೈ ಸರಕನ್ನು ಉತ್ಪಾದನೆ ಮಾಡುತ್ತೆ. ಅದೇ ರೀತಿಯಾಗಿ ವೈ ಸರಕಿನ ಉತ್ಪಾದನೆಗೆ ಎ ದೇಶದಲ್ಲಿ ಒ ಸಿಯಷ್ಟು ಬಂಡವಾಳವನ್ನು ಮತ್ತು ಒ ಡಿಯಷ್ಟು ಶ್ರಮವನ್ನು ಬೇಕಾಗುತ್ತೆ. ವೈ ಸರಕನ ಉತ್ಪಾದನೆಗೆ ಎ ದೇಶದಲ್ಲಿ ಏನೇನು ಬೇಕಾಗುತ್ತೆ? ಒ ಸಿಯಷ್ಟು ಬಂಡವಾಳ ಮತ್ತು ಒ ಡಿಯಷ್ಟು ಶ್ರಮ ಸಾಕಾಗುತ್ತೆ. ಹಾಗಾಗಿ ಎ ದೇಶ ವೈ ಬಂಡವಾಳ ಸಾಂದ್ರ ಸರಕನ್ನು ಉತ್ಪಾದಿಸಿ ಬಿ ದೇಶಕ್ಕೆ ರಫ್ತನ್ನು ಮಾಡುತ್ತೆ. ಇದು ಅದೇ ರೀತಿ ಬಿ ದೇಶ ಏನು ಮಾಡುತ್ತೆ ಅಂದರೆ ಶ್ರಮ ಸಮೃದ್ಧ ದೇಶ ಆಗಿದ್ದು ಇದು ಎಕ್ಸ್ ಶ್ರಮ ಸಾಂದ್ರ ಸರಕನ್ನು ಉತ್ಪಾದನೆ ಮಾಡಿ ಅದು ಎ ದೇಶಕ್ಕೆ ರಫ್ತು ಮಾಡುತ್ತೆ. ಬಿ ದೇಶದಲ್ಲಿ 1 ಯೂನಿಟ್ ಎಕ್ಸನ್ನು ಉತ್ಪಾದನೆ ಮಾಡೋದಕ್ಕೆ ಒ ಎಂ ಪ್ರಮಾಣದ ಬಂಡವಾಳ ಮತ್ತು ಒ ಎನ್ ಪ್ರಮಾಣದ ಶ್ರಮವನ್ನು ಬಳಸ್ತಾರೆ. ಈ ರೀತಿಯಾಗಿ ಓಹಿಲಿನ್ ತಮ್ಮ ಸಿದ್ಧಾಂತದಲ್ಲಿ ಬಂಡವಾಳ ಸಮೃದ್ಧ ದೇಶವು ಬಂಡವಾಳದ ಸರಕನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ, ಶ್ರಮ ಸಮೃದ್ಧ ದೇಶವು ಸಾಪೇಕ್ಷ ಅಗ್ಗವಾದಂತಹ ಶ್ರಮ ಸಾಂದ್ರ ಸರಕನ್ನು ಇಲ್ಲಿ ರಫ್ತು ಮಾಡುತ್ತೆ ಅಂಥೇಳಿ ತಿಳಿಸ್ತಾರೆ. ಸೊ ಇಷ್ಟು ಏನಪ್ಪ ಅಂತಂದರೆ ಸಂಪನ್ಮೂಲಗಳ ಬೆಲೆಯ ಪ್ರಮಾಣದಲ್ಲಿ ಸಂಪನ್ಮೂಲಗಳ ಬೆಲೆಯ ಮೂಲಕ ನಿರೂಪಣೆಯನ್ನು ಇವರು ತಿಳಿಸಿಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಎರಡನೆಯದು ಅಂದರೆ ಸಂಪನ್ಮೂಲಗಳ ಲಭ್ಯತೆಯ ಮೇಲೆ ಸಂಪನ್ಮೂಲಗಳ ಲಭ್ಯತೆಯ ಮೂಲಕ ಇಲ್ಲಿ ಇವರು ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ. ಉತ್ಪಾದನಾಂಗಗಳ ಲಭ್ಯತೆ ಅಥವಾ ಸಂಪನ್ಮೂಲಗಳ ಲಭ್ಯತೆಯ ಮೂಲಕ ಇವರು ತಿಳಿಸಿಕೊಡ್ತಾರೆ. ಇವ್ರ ಪ್ರಕಾರ ಸಂಪನ್ಮೂಲಗಳ ಲಭ್ಯತೆಯ ಸಿದ್ಧಾಂತ ಇದು ಭೌತಿಕ ಪ್ರಮಾಣದ ರೂಪದಲ್ಲೂ ಸಹಿತ ಇದನ್ನು ವಿವರಿಸ್ತಾ ಹೋಗ್ತಾರೆ. ಅಂದರೆ ಎ ದೇಶ ಸಾಪೇಕ್ಷವಾಗಿ ಬಂಡವಾಳ ಸಮೃದ್ಧಿ ದೇಶ ಆಗಿತ್ತು ಅಂದರೆ ಬಿ ದೇಶ ಸಾಪೇಕ್ಷವಾಗಿ ಶ್ರಮದ ಸಮೃದ್ಧ ದೇಶ ಆಗಿರುತ್ತೆ. ಈಗ ಸಂಪನ್ಮೂಲ ಸಮೃದ್ಧಿಯಿಂದನೂ ಸಹಿತ ಇದನ್ನು ಅಳಿತಾರೆ. ಅಂದರೆ ಸಿ ಎ ಅಪಾನ್ ಎಲ್ ಎ ಗ್ರೇಟರ್ ದ್ಯಾನ್ ಸಿ ಬಿ ಅಪಾನ್ ಎಲ್ ಬಿ, ಸಿ ಎ ಅಪಾನ್ ಎಲ್ ಎ ಗ್ರೇಟರ್ ದ್ಯಾನ್ ಸಿ ಬಿ ಅಪಾನ್ ಎಲ್ ಬಿ ಅಂಥೇಳಿ ಹೇಳ್ತಾರೆ. ಸಿ ಅಂತಂದರೆ ಕ್ಯಾಪಿಟಲ್ ಬಂಡವಾಳ, ಎಲ್ ಅಂದರೆ ಶ್ರಮ, ಅದೇ ರೀತಿಯಾಗಿ ಎ ಅಂದರೆ ಅಮೇರಿಕ, ಬಿ ಅಂದರೆ ಭಾರತ. ಸಿ ಎ ಅಪಾನ್ ಎಲ್ ಎ ಅಂತಂದರೆ ಅಧಿಕ ಬಂಡವಾಳವಿರುವ ರಾಷ್ಟ್ರ, ಅದೇ ರೀತಿಯಾಗಿ ಕಡಿಮೆ ಶ್ರಮದ ಲಭ್ಯತೆ. ಓಕೆ, ಸಿ ಎ ಅಪಾನ್ ಎಲ್ ಎ ಅಂತಂದರೆ ಅಧಿಕ ಬಂಡವಾಳ ಇರುತ್ತೆ, ಅದೇ ರೀತಿಯಾಗಿ ಕಡಿಮೆ ಶ್ರಮದ ಲಭ್ಯತೆ ಇರುತ್ತೆ. ನೆಕ್ಸ್ಟ್ ಸಿ ಬಿ ಅಪಾನ್ ಎಲ್ ಬಿ ಅಂದರೆ ಇದು ಅಧಿಕ ಶ್ರಮವನ್ನು ಹೊಂದಿರುತ್ತೆ ಮತ್ತು ಕಡಿಮೆ ಬಂಡವಾಳದ ಲಭ್ಯತೆಯನ್ನು ಹೊಂದಿರುತ್ತೆ. ಇದು ಬಿ ದೇಶ ಆಗಿರುತ್ತೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇದನ್ನು ಸಹಿತ ಭೌತಿಕ ಪ್ರಮಾಣದಲ್ಲಿ ಸಂಪನ್ಮೂಲ ಸಮೃದ್ಧಿ ಅಂದರೆ ಉತ್ಪಾದನಾಂಗಗಳ ಲಭ್ಯತೆಯ ಮೂಲಕ ಇದನ್ನು ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ. ರೇಖಾಚಿತ್ರದ ಮೂಲಕ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಎಎಯು ಎ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆಯಾಗಿದೆ. ಎ ರೇಖೆ ಏನಾಗಿದೆ? ಎ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆಯಾಗಿದೆ. ಅದೇ ರೀತಿ ಬಿ ರೇಖೆಯು ಬಿ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆ ಆಗಿದೆ ಅಂಥೇಳಿ ನಾವು ಹೇಳ್ಬೋದು. ಈ ಉತ್ಪಾದನಾ ಸಾಧ್ಯತಾ ರೇಖೆಗಳ ಸ್ವರೂಪ ನೋಡ್ರಿ, ವೈ ಸರಕು ಬಂಡವಾಳ ಸಾಂದ್ರ ಸರಕಾಗಿದ್ದರೆ ಎಕ್ಸ್ ಸರಕು ಏನು? ಶ್ರಮ ಸಾಂದ್ರ ಸರಕಾಗಿದೆ. ವೈ ಸರಕು ಬಂಡವಾಳ ಸಾಂದ್ರದ ಸರಕಾಗಿದ್ದರೆ ಎಕ್ಸ್ ಸರಕು ಶ್ರಮ ಸಾಂದ್ರ ಸರಕಾಗಿದೆ. ಎ ಮತ್ತು ಬಿ ದೇಶಗಳು ಎರಡೂ ಸರಕುಗಳನ್ನು ಸಮ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾಗಿದ್ದರೆ ಅವೆರಡು ಓ ರೇಖೆಯುದ್ದಷ್ಟು OR ರೇಖೆಯುದ್ದಷ್ಟಕ್ಕೂ ಅದನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ಆಗ ಎ ದೇಶವು ಎ ಉತ್ಪಾದನಾ ಸಾಧ್ಯತಾ ರೇಖೆಯ ಮೇಲೆ ಈ ಬಿಂದುವಿನಲ್ಲಿ ಉತ್ಪಾದಿಸಿದರೆ ಬಿ ದೇಶ ಬಿ ಉತ್ಪಾದನಾ ಸಾಧ್ಯತಾ ರೇಖೆಯ ಮೇಲೆ ಎಫ್ ಬಿಂದುವಿನಲ್ಲಿ ಉತ್ಪಾದಿಸುತ್ತೆ. ಎ ದೇಶ ಈ ಬಿಂದುವಿನ ಮೇಲೆ ಉತ್ಪಾದಿಸಿದ್ರೆ ಬಿ ದೇಶ ಏನು? ಎಫ್ ಬಿಂದುವಿನ ಮೇಲೆ ಉತ್ಪಾದನೆಯನ್ನು ಮಾಡುತ್ತೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಎ ದೇಶ ತನಗೆ ಅಗ್ಗವಾದಂತಹ ವೈ ಸರಕನ್ನು ಉತ್ಪಾದನೆ ಮಾಡುತ್ತೆ, ಬಿ ದೇಶ ತನಗೆ ಅಗ್ಗವಾದಂಥ ಎಕ್ಸ್ ಸರಕನ್ನು ಉತ್ಪಾದನೆ ಮಾಡುತ್ತೆ. ಎ ಬೆಲೆ ರೇಖೆ ಎಚ್ ಆಗಿದ್ದರೆ ಎ ವಸ್ತುವಿನ
ಎ ದೇಶದ ಬೆಲೆ ರೇಖೆ ಹೆಚ್ಚೆಚ್ಚಾಗಿತ್ತು ಅಂದರೆ ಬಿ ದೇಶದ ಬೆಲೆಯ ರೇಖೆ SS ಆಗಿದೆ ಅಂಥೇಳಿ ನಾವು ಹೇಳ್ಬೋದು. ಆದ್ದರಿಂದ ಬಂಡವಾಳ ಸಮೃದ್ಧ ಎ ದೇಶ ಬಂಡವಾಳ ಸಾಂದ್ರ ವೈ ಸರಕನ್ನು ಮತ್ತು ಬಿ ದೇಶ ಶ್ರಮ ಸಮೃದ್ಧವಾಗಿರುವಂತಹ ಎಕ್ಸ್ ಸರಕನ್ನು ಉತ್ಪಾದನೆ ಮಾಡುತ್ತೆ ಅನ್ನುವಂಥದ್ದನ್ನು ನಮಗೆ ಈ ರೇಖಾಚಿತ್ರದ ಮೂಲಕ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಎರಡು ರೀತಿಯಲ್ಲಿ ನಮಗೆ ಈ ಸಿದ್ಧಾಂತವನ್ನು ತಿಳಿಸಿಕೊಡ್ತಾ ಹೋಗ್ತಾರೆ. ಸಂಪನ್ಮೂಲಗಳ ಬೆಲೆಯ ಮೂಲಕ ನಿರೂಪಣೆ, ಅದೇ ರೀತಿಯಾಗಿ ಸಂಪನ್ಮೂಲಗಳ ಲಭ್ಯತೆಯ ಮೂಲಕ ನಿರೂಪಣೆ ಅನ್ನೋದನ್ನು ನಮಗೆ ಎರಡು ರೀತಿಯಲ್ಲಿ ಈ ಸಿದ್ಧಾಂತವನ್ನು ನಮಗೆ ತಿಳಿಸಿಕೊಡ್ತಾರೆ ಅಂಥೇಳಿ ನಾವು ಹೇಳ್ಬೋದು. ಈ ಸಿದ್ಧಾಂತ ಸಂಪ್ರದಾಯ ಪಂಥದ ಸಿದ್ಧಾಂತಕ್ಕಿಂತಲೂ ತುಂಬ ಶ್ರೇಷ್ಠವಾದಂಥ ಸಿದ್ಧಾಂತ ಅಂಥೇಳಿ ನಾವು ಹೇಳ್ಬೋದು. ಯಾಕಪ್ಪ ಅಂತಂದರೆ ನೋಡ್ರಿ, ಎಕ್ಸ್ಚರ್ ಓಹಿಲಿನ್ ರವರ ಸಿದ್ಧಾಂತ ತನ್ನದೇ ಆದಂಥ ಶ್ರೇಷ್ಠತೆಯನ್ನು ಹೊಂದಿದೆ ಅಂಥೇಳಿ ನಾವು ಹೇಳ್ಬೋದು. ಅಂದರೆ ಸುಪೀರಿಯಾರಿಟಿ ಆಫ್ ಎಕ್ಸ್ಚರ್ ಓಹಿಲಿನ್ ಥಿಯರಿ, ಈ ಸಿದ್ಧಾಂತದ ಶ್ರೇಷ್ಠತೆಯನ್ನು ನಾವೀಗ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಅಂದರೆ ಎಕ್ಸ್ಚರ್ ಮತ್ತು ಓಹಿಲಿನ್ ರವರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ ಸಂಪ್ರದಾಯ ಪಂಥದ ಸಿದ್ಧಾಂತಕ್ಕಿಂತಲೂ ಸಹಿತ ಏನಾಗಿದೆ, ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಯಾವ ರೀತಿ ಅನ್ನೋದನ್ನು ನಾವೀಗ ಕೆಲವೊಂದು ಅಂಶಗಳ ಮೂಲಕ ನಾವು ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ವ್ಯಾಪಾರವು ಆಂತರಿಕ ವ್ಯಾಪಾರದ ಒಂದು ವಿಶೇಷ ಸಂದರ್ಭ ಅಂತ ಹೇಳ್ತಾರೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋಂಥದ್ದು ಆಂತರಿಕ ವ್ಯಾಪಾರಕ್ಕಿಂತ ಭಿನ್ನವಾದುದು ಅಂತ ಹೇಳಿದರೆ ಎಕ್ಸ್ಚರ್ ಮತ್ತು ಓಹಿಲಿನ್ ರವರು ಸಂಪ್ರದಾಯ ಪಂಥದವ್ರು ಏನು ಹೇಳ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಮತ್ತು ಆಂತರಿಕ ವ್ಯಾಪಾರ ಎರಡು ಭಿನ್ನವಾಗಿದೆ ಅಂತ ಹೇಳ್ತಾರೆ. ಅದೇ ರೀತಿ ಎಕ್ಸ್ಚರ್ ಮತ್ತು ಓಹಿಲಿನ್ ರವರು ಏನು ಹೇಳ್ತಾರೆ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಆಂತರಿಕ ವ್ಯಾಪಾರದ ಒಂದು ವಿಶೇಷ ಸಂದರ್ಭ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಾರ್ವತ್ರಿಕ ಮೌಲ್ಯ ಸಿದ್ಧಾಂತ ಅಂಥೇಳಿ ಕರೀತಾರೆ. ಯಾವ ರೀತಿ ಅಂದರೆ ನೋಡ್ರಿ, ಸಂಪ್ರದಾಯ ಪಂಥದ ಸಿದ್ಧಾಂತ ಅವಾಸ್ತವಿಕ ಶ್ರಮ ಮೌಲ್ಯ ಸಿದ್ಧಾಂತ ಆಗಿದೆ ಅಂತಂದರೆ ಓಹಿಲಿನ್ ರವರ ಸಿದ್ಧಾಂತ ವಾಸ್ತವಿಕ ಸಾರ್ವತ್ರಿಕ ಮೌಲ್ಯ ಸಿದ್ಧಾಂತ ಆಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಎರಡು ಉತ್ಪಾದನಾಂಗಗಳ ಪರಿಗಣನೆ. ಸಾಂಪ್ರದಾಯಿಕ ಸಿದ್ಧಾಂತ ಕೇವಲ ಶ್ರಮವನ್ನು ಮಾತ್ರ ಇಲ್ಲಿ ಗಣನೆಗೆ ತಗೊಂಡಿದ್ರೆ, ಈ ಆಧುನಿಕ ಸಿದ್ಧಾಂತ ಶ್ರಮ ಮತ್ತು ಬಂಡವಾಳ ಎರಡನ್ನೂ ಸಹಿತ ಇಲ್ಲಿ ಗಣನೆಗೆ ತಗೊಂಡಿದೆ. ನೆಕ್ಸ್ಟ್ ಸಂಪನ್ಮೂಲ ಲಭ್ಯತೆಯಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ. ಇವರ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಉತ್ಪಾದನಾಂಗಗಳ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಅಂತ ಹೇಳಿದ್ರೆ ಸಂಪ್ರದಾಯ ಪಂಥದ ಸಿದ್ಧಾಂತ ಈ ಅಂಶವನ್ನು ಕಡೆಗಣಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಕ್ಕೆ ವಿವರಣೆ ಅಂತ ಹೇಳ್ತಾರೆ. ನೋಡ್ರಿ, ರಿಕಾರ್ಡೋರವರ ಸಿದ್ಧಾಂತ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಕ್ಕೆ ಕಾರಣಗಳನ್ನು ನೀಡೋದಿಲ್ಲ. ಆದರೆ ಈ ಸಿದ್ಧಾಂತ ಆಧುನಿಕ ಸಿದ್ಧಾಂತ ಈ ವ್ಯತ್ಯಾಸಗಳಿಗೆ ಸಂಪನ್ಮೂಲಗಳಲ್ಲಿನ ವ್ಯತ್ಯಾಸಗಳು ಕಾರಣ ಅನ್ನುವಂಥ ಒಂದು ಅಂಶವನ್ನು ಇವರು ತಿಳಿಸಿ ಕೊಡ್ತಾರೆ. ಯಾವ ವ್ಯತ್ಯಾಸಗಳಿಗೆ? ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಗಳಿಗೆ ಸಂಪನ್ಮೂಲದಲ್ಲಿನ ವ್ಯತ್ಯಾಸಗಳೇ ಪ್ರಮುಖ ಕಾರಣ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾರೆ. ನೆಕ್ಸ್ಟ್ ಇವರ ಸಿದ್ಧಾಂತ ಹೆಚ್ಚು ವೈಜ್ಞಾನಿಕವಾದುದು ಅಂಥೇಳಿ ಹೇಳ್ಬೋದು. ಯಾಕೆ ಅಂದರೆ ಇವರ ಆಧುನಿಕ ಸಿದ್ಧಾಂತ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ಸಿದ್ಧಾಂತ ವ್ಯಾಪಾರಕ್ಕೆ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖವಾದಂತಹ ಕಾರಣಗಳನ್ನು ಹುಡುಕುತ್ತೆ. ಅದೇ ರೀತಿಯಾಗಿ ಸಂಪನ್ಮೂಲಗಳಲ್ಲಿನ ವ್ಯತ್ಯಾಸವೇ ಈ ವ್ಯಾಪಾರ ಏರ್ಪಡೋದಕ್ಕೆ ಕಾರಣ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್ ಸ್ಥಳದ ಅಂಶದ ಪರಿಗಣನೆ ಅಂತ ಹೇಳ್ಬೋದು. ಓಹಿಲಿನ್ ರವರ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸ್ಥಳದ ಅಂಶವನ್ನು ವಿವರಿಸುತ್ತೆ. ಆದರೆ ರಿಕಾರ್ಡೋರವರ ಸಿದ್ಧಾಂತ ವಿವಿಧ ದೇಶಗಳನ್ನು ಸ್ಥಳರಹಿತ ಮಾರುಕಟ್ಟೆಯನ್ನಾಗಿ ಪರಿಗಣಿಸುತ್ತೆ ಅಂಥೇಳಿ ಹೇಳುತ್ತೆ. ಹೀಗಾಗಿ ಈ ಮೇಲಿನ ಎಲ್ಲ ಅಂಶಗಳನ್ನು ನಾವು ನೋಡಿದಾಗ ಸಂಪ್ರದಾಯ ಪಂಥದ ಸಿದ್ಧಾಂತಕ್ಕೆ ಹೋಲಿಸಿದಾಗ ಎಕ್ಸ್ಚರ್ ಓಹಿಲಿನ್ ರವರ ಸಿದ್ಧಾಂತ ಅತಿ ಹೆಚ್ಚಿನ ಶ್ರೇಷ್ಠತೆಯನ್ನು ಹೊಂದಿದೆ ಅಂಥೇಳಿ ಹೇಳ್ಬೋದು. ಇಷ್ಟೆಲ್ಲ ಶ್ರೇಷ್ಠತೆಯನ್ನು ಹೊಂದಿದ್ರೂ ಸಹಿತನೂ ಈ ಸಿದ್ಧಾಂತ ಹಲವಾರು ಟೀಕೆಗಳಿಗೆ ಗುರಿಯಾಗಿದೆ ಅಂಥೇಳಿ ಹೇಳ್ತಾರೆ. ಏನಪ್ಪ ಅವು ಟೀಕೆಗಳು ಅನ್ನೋದನ್ನು ನಾವಿವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅವಾಸ್ತವಿಕ ಕಲ್ಪನೆಗಳು ಅಂಥೇಳಿ ಹೇಳ್ಬೋದು. ಅವಾಸ್ತವಿಕ ಕಲ್ಪನೆಗಳು ಏನಪ್ಪ ಅವು? ಅವಾಸ್ತವಿಕ ಕಲ್ಪನೆಗಳು ಅಂತಂದರೆ
ಏನಪ್ಪ ಅವಾಸ್ತವಿಕ ಕಲ್ಪನೆಗಳು ಅಂತಂದರೆ ನೋಡ್ರಿ, ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯ ಅಸ್ತಿತ್ವ, ಪೂರ್ಣೋದ್ಯೋಗದ ಸನ್ನಿವೇಶ, ಸಾರಿಗೆ ವೆಚ್ಚ ಇರೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾದಂತಹ ಅಂದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಮಾಡಿಕೊಂಡಂಥ ಅಥವಾ ಸಂಪ್ರದಾಯ ಪಂಥದ ಸಿದ್ಧಾಂತದಲ್ಲಿ ಇರುವಂತಹ ಊಹೆಗಳನ್ನೇ ಇವರು ಸಹಿತ ಮಾಡ್ಕೊಂಡಿದ್ದಾರೆ ಅಂಥೇಳಿ ನಾವು ಹೇಳ್ಬೋದು. ಈ ಎಲ್ಲ ಕಲ್ಪನೆಗಳು ಅವಾಸ್ತವಿಕ, ನೈಜತೆ ಇಲ್ಲದೆ ಇರುವಂತಹ ಕಲ್ಪನೆಗಳಾಗಿದ್ದಾವೆ ಅಂಥೇಳಿ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇ ವಿಮರ್ಶೆಯನ್ನು ನಾವು ನೋಡೋದಾದರೆ ಮಿತಿ ಮೀರದ ಸರಳೀಕರಣ ಅಂಥೇಳಿ ನಾವು ಹೇಳ್ಬೋದು. ಎಕ್ಸ್ಚರ್ ಮತ್ತು ಓಹ್ಲಿನ್ ರವರು ಈ ಸಿದ್ಧಾಂತವನ್ನು ಬಹಳ ಹಗುರವಾಗಿ ಪರಿಗಣಿಸಿದ್ದಾರೆ. 2 ರಾಷ್ಟ್ರ 2 ಸರಕುಗಳ ಕಲ್ಪನೆಯ ಆಧಾರದ ಮೇಲೇ ಈ ಸಿದ್ಧಾಂತವನ್ನು ವಿವರಿಸ್ತಾ ಹೋಗ್ತಾರೆ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸ್ಥಿರಾತ್ಮಕ ಸಿದ್ಧಾಂತ. ಇದು ಸ್ಥಿರಾತ್ಮಕ ಸಿದ್ಧಾಂತ ಅಂತ ಹೇಳ್ಬೋದು. ಯಾಕೆಂದರೆ ಆರ್ಥಿಕತೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ಇದು ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಯಾಕೆ ಅಂತಂದರೆ ಈ ಸಿದ್ಧಾಂತದ ಕಲ್ಪನೆಗಳು ಈಡೇರಿದಾಗ ಮಾತ್ರ ಈ ಸಿದ್ಧಾಂತ ಏನಾಗುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್ ಲಿಯಾನ್ ಟಿಫರ ವಿರೋಧಾಭಾಸ. ಈ ಸಿದ್ಧಾಂತದ ಪ್ರಕಾರ ಬಂಡವಾಳದ ಸರಕನ್ನು, ಶ್ರಮ ಸಮೃದ್ಧ ದೇಶ ಶ್ರಮವಾದ ವಸ್ತುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಆದರೆ ಲಿಯಾನ್ ಟಿಫ್ರವರ ಪ್ರಕಾರ ಅಮೇರಿಕ ಬಂಡವಾಳ ಸಮೃದ್ಧ ದೇಶ ಆಗಿದ್ದರೂ ಸಹಿತ ಶ್ರಮ ಸಾಂದ್ರ ಸರಕುಗಳನ್ನು ರಫ್ತು ಮಾಡುತ್ತೆ, ಬಂಡವಾಳ ಸಾಂದ್ರ ಸರಕನ್ನು ಆಮದು ಮಾಡಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಆಧುನಿಕ ಸಿದ್ಧಾಂತ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ವಿಮರ್ಶೆಗೆ ನಾವು ಬಂದರೆ ಉತ್ಪಾದನಾ ದಕ್ಷತೆ ಮತ್ತು ಉತ್ಪಾದನಾ ತಂತ್ರ ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ಎಕ್ಸ್ಚರ್ ಮತ್ತು ಓಹ್ಲಿನ್ ಸಿದ್ಧಾಂತದಲ್ಲಿ ಉತ್ಪಾದನಾಂಗಗಳು ಎರಡೂ ದೇಶದಲ್ಲಿ ಸಮಾನ ದಕ್ಷತೆಯನ್ನು ಹೊಂದಿರುತ್ತೆ. ಎರಡೂ ದೇಶಗಳು ಒಂದೇ ರೀತಿಯ ಉತ್ಪಾದನಾ ತಂತ್ರವನ್ನು ಬಳಸ್ತವೆ ಅಂತ ಹೇಳಿದ್ದಾರೆ. ಆದರೆ ಈ ಎರಡೂ ಸಂಗತಿಗಳು ಅವಾಸ್ತವಿಕವಾದಂತಹ ಅಂಶಗಳಾಗಿದ್ದಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟಿಗೆ ನಾವು ಬರೋದಾದರೆ ಸಂಪನ್ಮೂಲಗಳ ಬೆಲೆ ಅವುಗಳ ಲಭ್ಯತೆಯಿಂದ ನಿರ್ಧಾರ ಆಗೋದಿಲ್ಲ. ಓಹ್ಲಿನ್ ರವರ ಪ್ರಕಾರ ಸಂಪನ್ಮೂಲಗಳ ಸಾಪೇಕ್ಷ ಬೆಲೆಗಳು ಸಂಪನ್ಮೂಲಗಳ ಲಭ್ಯತೆಯಿಂದ ನಿರ್ಧಾರ ಆಗುತ್ತೆ. ಆದರೆ ವಾಸ್ತವವಾಗಿ ಪೂರೈಕೆ ಅಂಶದಿಂದ ಮತ್ತು ಬೇಡಿಕೆ ಅಂಶವೂ ಸಹಿತ ಮುಖ್ಯ ಆದದ್ದು. ಆದರೆ ಅದನ್ನು ಅವರು ತಿಳಿಸಿಲ್ಲ. ನೆಕ್ಸ್ಟು ಸಾರ್ವತ್ರಿಕವಲ್ಲ. ಓಹ್ಲಿನ್ ರವರ ಸಿದ್ಧಾಂತ ಸವಿಸ್ತಾರವಾದ ಸಾರ್ವತ್ರಿಕ ಸಮತೋಲನ ಸಿದ್ಧಾಂತ ಆಗೋದಿಲ್ಲ ಅಂತ ಹೆಬರ್ಲರ್ ಅವರು ಇದನ್ನು ಟೀಕಿಸಿದ್ದಾರೆ. ಇದೊಂದು ಅಪೂರ್ಣ ಸಮತೋಲನ ವಿಶ್ಲೇಷಣೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಉತ್ಪಾದನಾಂಗಗಳ ಚಲನೆ ಅಂತ ಹೇಳ್ಬೋದು. ಈ ಸಿದ್ಧಾಂತದ ಪ್ರಕಾರ ಉತ್ಪಾದನಾಂಗಗಳು ಆಂತರಿಕವಾಗಿ ಚಲಿಸಬಲ್ಲವು, ಆದರೆ ಅಂತಾರಾಷ್ಟ್ರೀಯವಾಗಿ ಚಲನೆ ಹೊಂದೋದಿಲ್ಲ ಅಂತ ಓಹ್ಲಿನ್ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಉತ್ಪಾದನಾಂಗಗಳು ಕೆಲವೊಂದು ವಿಶೇಷ ಕಾರಣಗಳಿದ್ದಾಗ ಆಂತರಿಕವಾಗಿಯೂ ಸಹಿತ ಏನಾಗಿರ್ತವೆ, ಅಚಲವಾಗಿರ್ತವೆ ಅಂಥೇಳಿ ಹೇಳ್ಬೋದು. ಉದಾಹರಣೆಗೆ ಕರ್ನಾಟಕದ ಜನರು ಕಾಶ್ಮೀರದಲ್ಲಿ ಕೆಲಸ ಮಾಡೋದಕ್ಕೆ ಹಿಂಜರಿಬಹುದು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಈ ಸಿದ್ಧಾಂತವನ್ನು ಅನೇಕ ರೀತಿಯಲ್ಲಿ ಟೀಕಿಸಲಾಗುತ್ತೆ. ಅನೇಕ ಅರ್ಥಶಾಸ್ತ್ರಜ್ಞರು ಇದನ್ನು ಟೀಕಿಸಿದ್ದಾರೆ ಅಂಥೇಳಿ ಹೇಳ್ಬೋದು. ಈ ಸಿದ್ಧಾಂತ ಸಾಂಪ್ರದಾಯಿಕ ಪಂಥದ ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿದಾಗ ತುಂಬ ಶ್ರೇಷ್ಠತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಅಂಥೇಳಿ ನಾವು ಹೇಳ್ಬೋದು. ಸೊ ಇಷ್ಟು ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಂಥೇಳಿ ನಾವು ಹೇಳ್ತೀವಿ. ಸೊ ಥ್ಯಾಂಕ್ ಯು.